2024 ಪರ್ಫಾರ್ಮೆನ್ಸ್ ಒಂದನ್ನೇ ತಗೊಂಡ್ರೆ ಇನ್ಫ್ಯಾಕ್ಟ್ ಗೋಲ್ಡ್ ಆಸ್ ಔಟ್ಶೈನ್ಡ್ ಶೇರ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೀನಿ. ಸರಾಸರಿ 2024ರಲ್ಲಿ IT ಕ್ಷೇತ್ರದ ಶೇರ್ಗಳನ್ನು ತಾವು ನೋಡೋದಾದ್ರೆ ಆವರೇಜ್ ಆಗಿ 40 to 50% ರಿಟರ್ನ್ ಅನ್ನ ಕೇವಲ 2024 ಕೊಟ್ಟಿದೆ. ಕಳೆದ 50 ವರ್ಷದ ಟ್ರ್ಯಾಕ್ ರೆಕಾರ್ಡ್ ತಗೊಳ್ಳಿ. ಈಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಿಮಗೆ ಬಂದಿರೋ ರಿಟರ್ನ್ಗಳು ರಿಯಲ್ ಎಸ್ಟೇಟ್ ಅಲ್ಲೂ ಬಂದಿಲ್ಲ, ಗೋಲ್ಡ್ ಅಲ್ಲೂ ಬಂದಿಲ್ಲ, ಹಾಗೂ ಯಾವುದೇ ಕ್ಷೇತ್ರ ಯಾವುದೇ ಅಸೆಟ್ ಕ್ಲಾಸು ಕೂಡ ಕೊಟ್ಟಿಲ್ಲ. ಎಲ್ಲೂ ಕೂಡ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ಗಳು ಬರೋದಿಲ್ಲ. ಆದರೆ ಶೇರ್ ಪೇಟೆಯಲ್ಲಿ ಈ ಅತಿ ಆಸೆ, ಗ್ರೀಡ್ ಮತ್ತೆ ಫಿಯರ್ಗೆ ಸೇರಿಕೊಂಡು ಅನೇಕ ಜನ ಇವತ್ತು ಅವರು ಅವರ ಲೈಫನ್ನು ಆಗಿರ್ಬೋದು, ಫ್ಯಾಮಿಲಿ ಲೈಫನ್ನಾಗಿರ್ಬೋದು ಕಳ್ಕೊಂಡಿದ್ದಾರೆ. 2025ಕ್ಕೆ ನನ್ನ ನಿರೀಕ್ಷೆ ಇರೋದು ಈ IT ಸೆಕ್ಟರಿನ ಪರ್ಫಾರ್ಮೆನ್ಸು ಮುಂದುವರಿಯುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. 2025ರಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡೋದು ಹೇಗೆ, ಯಾವ ಷೇರಿನಲ್ಲಿ ಲಾಭ ಸಿಗಬಹುದು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಖ್ಯಾತ ಹೂಡಿಕೆ ತಜ್ಞ CA ರುದ್ರಮೂರ್ತಿ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಶೀಘ್ರದಲ್ಲೇ ನಿರೀಕ್ಷಿಸಿ.